ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ವೀಡಿಯೋನ ಮಾಡೋಕ್ಕೆ ಆಗ್ತಾಯಿಲ್ಲ ರೆಗ್ಯುಲರಾಗಿ. ತುಂಬ ದಿನ ಅನ್ಕೋತೀನಿ ಡೈಲಿ ಬ್ಲಾಗ್ಸ್ನ ಮಾಡಬೇಕು, ಸಿಂಗಾಪುರಲ್ಲಿ ಹೇಗಿದೆ ಏನು ಪ್ರತಿಯೊಂದು ಎಲ್ಲ ತೋರಿಸ್ಬೇಕು ಅಂತ. ಬಟ್ ಅವನು ನಾನು ಒಬ್ಬನೇ ನೋಡ್ಕೊಳ್ಳೋದ್ರಿಂದ ಕೆಲಸ, ಮನೆ ಕೆಲಸ, ಅವನನ್ನು ಸ್ಕೂಲಿಗೆ ಹೋಗೋದ್ರಿಂದ ಅವ್ನು ಪಿಕ್ ಆ್ಯಂಡ್ ಡ್ರಾಪ್, ಹಾಗೆಯೇ ಸಂಜೆ ಪ್ಲೇ ಏರಿಯಾ ಕರ್ಕೊಂಡೋಗು, ಅವನಿಗೊಂದಿಷ್ಟು ಹೇಳ್ಕೊಡು ಮಾಡು, ಹಾಗಾಗಿ ಟೈಮೇ ಆಗ್ತಾಯಿಲ್ಲ. Where is the ice cream? Ice cream. Show me ice cream. Yes. Where is the doll? Doll. Where is the egg? Egg. Yes. Where is the balloon? Yes. Where is the lemon? Lemon. Yes. Where is the mango? Mango. Where is the mango? Mango. Yeah, mango. Where is the umbrella? Where is the tiger? Where is the tiger? Yes. Where is the watch? Yes. Where is the rainbow? Where is the rainbow? Yes, sir. ಇಲ್ಲಿ ಪ್ರೆಸ್ ಮಾಡಬೇಕು. ಬರೀ ಸ್ಟ್ರೈಟ್ ಲೈನ್. ಮಾಡಿದೆ ಆದ್ರಿತ್ ಸ್ಕೂಲಲ್ಲಿ. ಕೊಡೋ ಆದ್ರಿತ್, ಕೊಡೋ. ಹೇಗೆ ತಿನ್ನೋದು ಅದನ್ನ ತೋರಿಸು. ಹೇಗೆ ತಿನ್ನೋದು ಹೇಗೆ? ಕೂಚಿ, ಹೇಗೆ ತಿನ್ನೋದು? ಇವತ್ತು ಎಲ್ಲಿ ಸ್ಟಾರು? ಎಲ್ಲಿ ಸ್ಟಾರು? Where is the star? ತಿನ್ನೋದು ಹೇಗೆ ಅದು? ತೋರಿಸಿ ಹೇಗೆ ತಿನ್ನೋದು? ಬಾ, ಕಾರ್ ತೋರಿಸ್ತೀನಿ. ಆದ್ರಿತ್ ನಾವು ಏನಕ್ಕೆ ಬಂದಿದ್ದೀವಮ್ಮ? ಏನಕ್ಕೆ ಬಂದಿದ್ದೀವಿ ಕಂದ? ಓಯ್, ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ? ಸಿಂಗಾಪುರ್ನಲ್ಲಿ ಇಂಡೋರ್ ಶಾಪಿಂಗು, ಔಟ್ಡೋರ್ ಶಾಪಿಂಗಿಗೆ ಮಾಲ್ಸ್ಗೇನೋ ಕಮ್ಮಿ ಇಲ್ಲ. ಪ್ರತಿಯೊಂದು ಹೆಜ್ಜೆಗೂ ಮಾಲ್ಸ್ ಸಿಗತ್ತೆ. ಬರೀ ಮಕ್ಕಳಾದಮೇಲೆ, ಪೇರೆಂಟ್ ಆದಮೇಲೆ ಮಾಲ್ಸ್ಗೆ ಹೋಗಿ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಅಂತೂ ಕಮ್ಮಿ ಆಗಿರುತ್ತೆ. ಅದ್ರ ಬದಲು ಈ ಥರ ಮಕ್ಕಳನ್ನ ಎಂಗೇಜಾಗಿ ಇಡಿಸ್ಬೇಕು, ಮಕ್ಕಳ ಜೊತೆ ಸೋಷಿಯಲೈಸ್ ಆಗಬೇಕು ಅಂದರೆ ಈ ಥರ ಮಾಲಲ್ಲಿ ವಾಟರ್ ಪ್ಲೇ ಏರಿಯಾ, ಹಾಗೆ ಡ್ರೈ ಪ್ಲೇ ಏರಿಯಾ ಎಲ್ಲ ಇರುತ್ತೆ. ನಾವು ಒಂದು ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ನ ತಿನ್ಕೊಂಡು ಇಲ್ಲೇ ನಮ್ಮನೆ ಹತ್ರ ಇರೋವಂಥ ಟ್ಯಾಂಪ್ನಿಸ್ ಮಾಲಿಗೆ ಹೋಗಿ ಅಲ್ಲಿ ಮಗುನ ಆಟ ಆಡಿಸ್ಕೊಂಡು ಮಕ್ಕಳ ಜೊತೆ ಮಿಂಗಲ್ ಆಗಲಿ, ಅವನು ಎಂಗೇಜ್ ಆಗಿರಲಿ ಅನ್ನೋ ಖುಷಿಗೆ ಕರ್ಕೊಂಡು ಹೋಗ್ತೀವಿ. ಒಂದು ವಾರ ಅವ್ನ ಖುಷಿಗೆ ಹೋದರೆ ಇನ್ನೊಂದು ವಾರ ನಮ್ಮ ಖುಷಿಗೆ ಹೋಗ್ತೀವಿ. ಒಂದಿನ ತಿನ್ನೋದಕ್ಕೆ ಹೋದರೆ ಇನ್ನೊಂದು ದಿನ ಅವನು ಈ ಥರ
ಆಟ ಆಡ್ಸೋದಕ್ಕೆ ಅಂತಲೇ ಹೇಳಿ ಕರ್ಕೊಂಡೋಗ್ತೀವಿ. ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಖುಷಿ ಮುಂದೆ ಇನ್ನೇನು ಹೇಳಿ, ಅಷ್ಟೇ ಅಲ್ವಾ. ಎಷ್ಟೊಂದು ಸಲ ಅನ್ಕೋತೀನಿ, ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು ವೀಡಿಯೋಸ್ನ ಮಾಡಬೇಕು, ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂತ ಒಂದಿಷ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವ್ನ ರಿಲೇಟೆಡು ಹಾಗೆಯೇ ಸಿಂಗಪೂರ್ ರಿಲೇಟೆಡು ವೀಡಿಯೋ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಬಟ್ ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು ವೀಡಿಯೋ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ ಖುಷಿಯಾಗಿ. ಅದೇ ಕೆಲಸ ಮಾಡಿ ಮಾಡಿ ಬೇಜಾರಾದಾಗ ಏನೂ ಬೇಡ ಅಂತ ವಾರಗಟ್ಟಲೆ ಸುಮ್ಮನೂ ಆಗಿರ್ತೀನಿ. ಹಿಂದೆ ಯಾರು ಒಬ್ಬರು ಮೋಟಿವೇಶನ್ ಮಾಡೋದಕ್ಕೆ ಬೆನ್ನು ತಟ್ಟಿ ನೀನು ಮಾಡು ಅಂತ ಹೇಳೋದಕ್ಕೆ ಯಾರು ಒಬ್ಬರಿದ್ದರೆ ತುಂಬಾ ಖುಷಿಯಾಗತ್ತೆ. ಬಟ್ ನಮಗಿಲ್ಲಿ ಯಾರೂ ಇಲ್ಲ, ಬೇಜಾರಾಗತ್ತೆ. ಅವನಿಗಂತೂ ನಾನು ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ತಿನ್ನಿಸೋದು, ಮಲಗಿಸೋದು, ಆ ಥರ ಪ್ರತಿಯೊಂದು ಆಗುತ್ತೆ. ಅಕ್ಕಪಕ್ಕ ಮನೆಯವ್ರು ಎತ್ಕೋತಾರೆ, ಇಲ್ಲ ಅಕ್ಕಪಕ್ಕದವ್ರು ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾತಂತೂ ಇಲ್ಲವೇ ಇಲ್ಲ. ಅವನನ್ನು ಆಟ ಆಡ್ಸೋದ್ರಿಂದ ಹಿಡಿದು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅವನ ಜೊತೆ ನಾನೇ ಇರ್ತೀನಿ. ಹಾಗಾಗಿ ಕೆಲವೊಂದು ಸಲ ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಏನೇನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಆದಷ್ಟು ಬೇಗ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ.